ದೇವರಲ್ಲಿ ತಾನು ಭಕ್ತಿ ಮಾಡಿದರೆ, ಆರಾಧನೆ ಮಾಡಿದರೆ, ಧ್ಯಾನ ಮಾಡಿದರೆ ಮಾತ್ರ ಸಾಲದು. ನಿಜವಾದ ಭಕ್ತಿ ಇದ್ದ ವ್ಯಕ್ತಿ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತಹ ಜನರ ಮನಸ್ಸಿನಲ್ಲಿರುವ ಶಂಕೆಗಳಿಗೆ ಸಮಾಧಾನ ನೀಡಿ ಅವರೂ ಭಗವಂತನಲ್ಲಿ ನಿಶ್ಶಂಕವಾಗಿ ಭಕ್ತಿಯನ್ನು ಮಾಡುವಂತೆ ಮಾಡಿದರೆ ಅದು ನಿಜವಾದ ಭಕ್ತಿ, ನಿಜವಾದ ಸೇವೆ. ಈ ಸೇವೆಯನ್ನು ನಾರದರು ಮಾಡಿದ್ದಾರೆ ಅಂತ ಗಮನಿಸಿ. ಯಾಕೆಂದರೆ ನಾರದರ ಕಥೆ ಕೇಳುವಾಗ ನೀವು ಸಾಮಾನ್ಯವಾಗಿ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳಲ್ಲಿ ಕೇಳುವಾಗ ಬರೀ ನಾಮಸ್ಮರಣೆ ಮಾಡ್ತಾ ನಾರಾಯಣ 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 ಅಂತ ತಿರುಗುವವರು ನಾರದರು. ಬಹಳ ಅಂದರೆ ಜಗಳ ಹಚ್ಚುವವರು ಅಂತ ತಿಳಿದಿದ್ದಾರೆ ಅವರನ್ನು. ಬಂದನಪ್ಪ ನಾರದ ಅಂತ ಬೇರೆ ಅಂತಾರೆ ಯಾರಾದರೂ ಜಗಳ ಹಚ್ಚೋರು ಬಂದರೆ. ಎಂತಹ ಮಹಾಪಾಪ ಅದು. ಎಂತಹ ಮಹಾಜ್ಞಾನಿಗಳು ನಿಜವಾಗಿ ಜಗಳ ಹಚ್ಚಿದ್ದಾರೆ. ಯಾರು ದುಷ್ಟರೋ, ದುರ್ಜನರೋ, ಧರ್ಮವನ್ನು ಬಿಟ್ಟವರೋ, ದೇವರ ದ್ರೋಹಿಗಳೋ, ಸಜ್ಜನರಿಗೆ ಪೀಡೆಯನ್ನು ಕೊಡುವಂತಹ ಕಂಟಕರೋ, ಅಂಥವರಿಗೆ ಅವನತಿಯಾಗಲಿ ಎನ್ನುವುದಕ್ಕೆ ಅವರವರೊಳಗೆ ಜಗಳ ಹಚ್ಚಿ ಅವರನ್ನು ಹಾಳು ಮಾಡಿದ್ದುಂಟು. ಅದು ಸಜ್ಜನರ ಹಿತಕ್ಕಾಗಿ, ದೇಶದ ಕ್ಷೇಮಕ್ಕಾಗಿ, ಧರ್ಮದ ರಕ್ಷಣೆಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲ. ಸ್ವಾರ್ಥ ಇಲ್ಲವೇ ಇಲ್ಲ ಅವರಿಗೆ. ಅವರು ಒಂದು ಕಡೆಗೆ ನಿಲ್ಲುವವರಲ್ಲ. ಅವರಿಗೇನೂ ಬೇಕಾಗಿಲ್ಲ. ಏನು ಬೇಕು ಅಂತ ಸ್ವಾರ್ಥಕ್ಕಾಗಿ ಅವರು ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಿರಪೇಕ್ಷರು. ಅಂತಹ ನಾರದರು ಹಾಗಾದರೆ ನಾನು ಟೀಕಾಕೃತ್ವಾದರ ಕಾರ್ಯವನ್ನು ನೀವೆಲ್ಲ ಕೇಳ್ತೀರಿ, ತಿಳಿದಿದ್ದೀರಿ, ಅವರ ಸಮೀಪದಲ್ಲಿದ್ದೀರಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ, ವೇದವ್ಯಾಸ ದೇವರಲ್ಲಿ ಅಪಾರವಾದ ಭಕ್ತಿ ಇದೆ ಅಂತ ಟೀಕಾಕೃತ್ಪಾದರು ಕೇವಲ ಶ್ರೀಮದಾಚಾರ್ಯರ ವೇದವ್ಯಾಸ ದೇವರ ಸ್ತುತಿಗಳನ್ನು ಮಾಡಲಿಲ್ಲ. ಅವರಿಗಿರುವ ಭಕ್ತಿ ಎಷ್ಟು ಅಪಾರವಾದ ಭಕ್ತಿ. ಆ ಭಕ್ತಿಗೆ ತಕ್ಕಂತೆ ಅವರು ಎಷ್ಟು ಸ್ತೋತ್ರಗಳನ್ನು ಮಾಡಬಹುದಾಗಿತ್ತು. ಟೀಕಾಕೃತ್ಪಾದರೇ ರಚನೆ ಮಾಡಿದಂತಹ ಶ್ರೀಮದಾಚಾರ್ಯರ ಒಂದು ದೊಡ್ಡದಾದಂತಹ ಸ್ತೋತ್ರ ಮಹೋದಧಿ, 100 ಸ್ತೋತ್ರಗಳನ್ನು ಶ್ರೀಮದಾಚಾರ್ಯರ ಬಗ್ಗೆ, ವೇದವ್ಯಾಸದೇವರ ಬಗ್ಗೆ 100 ಸ್ತೋತ್ರಗಳು, 1000 ಸ್ತೋತ್ರಗಳನ್ನು ಮಾಡಿ ಸ್ತುತಿ ರತ್ನಾಕರವೋ ಸ್ತೋತ್ರ ಮಹೋದಧಿಯೋ ಬರೀ ಟೀಕಾಕೃತ್ಪಾದರೇ ಮಾಡಿದ ಶ್ರೀಮದಾಚಾರ್ಯರ, ವೇದವ್ಯಾಸದೇವರ, ರಾಮದೇವರ ಬಗ್ಗೆ ಇರುವಂತಹ ಸ್ತೋತ್ರಗಳ ಒಂದು ದೊಡ್ಡ ಸಾಗರ ಆಗಬಹುದಾಗಿತ್ತು. ಅಂಥ ಭಕ್ತಿ ಟೀಕಾಕೃತ್ಪಾದರಲ್ಲಿದೆ. ಆದರೆ ಟೀಕಾಕೃತ್ಪಾದರು ಮಾಡಿದ ಕೆಲಸ ಯಾವುದು? ಅವರು ತೆಗೆದುಕೊಂಡ ಜವಾಬ್ದಾರಿ ಯಾವುದು? ಮಾಡಬಹುದು. ದೇವರು ಸಾಹಿತ್ಯ ಕೊಟ್ಟಿದ್ದಾನೆ, ಭಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಸಾಹಿತ್ಯವನ್ನು ಬಳಸಿ ಭಕ್ತಿಯಿಂದ ಸ್ತುತಿ ಮಾಡಿ ಭಾವುಕರಿಗೆ, ಭಕ್ತರಿಗೆ ಒಂದು ಸ್ತೋತ್ರ ಮಾಡುವುದಕ್ಕೆ, ಸಾಹಿತ್ಯವನ್ನು ಒದಗಿಸುವ ಕೆಲಸ ಮಾಡುವುದಕ್ಕೆ ಸಾಕಷ್ಟು ಜನ ಇದ್ದಾರೆ. ಆ ಸೇವೆಯನ್ನು ಇನ್ನನೇಕರು ಮಾಡಬಹುದು. ಈಗಾಗಲೇ ಇತಿಹಾಸ ಪುರಾಣಗಳಲ್ಲಿರುವ ಸ್ತೋತ್ರ ಸಾಹಿತ್ಯವೇ ಬೇಕಾದಷ್ಟಿದೆ. ಆದರೆ ನನಗೆ ಶ್ರೀಮದ್ ಆಚಾರ್ಯರು ಆದೇಶ ಮಾಡಿದ್ದು, ಅಕ್ಷೋಭ್ಯ ತೀರ್ಥರು ಆದೇಶ ಮಾಡಿದ್ದು, ಯಾವುದಕ್ಕಾಗಿ ಇಲ್ಲಿ ಅವತಾರ ಮಾಡಬೇಕು ಅಂತ ಭಗವಂತ ನನ್ನನ್ನು ಕೊಟ್ಟು ಕಳಿಸಿದ್ದು, ಆ ಕೆಲಸ ನಾನು ಮಾಡಬೇಕು. ಅದು ಕೇವಲ ಭಾವುಕತೆಯಿಂದ ಮಾಡುವ ಸ್ತುತಿಯಲ್ಲ. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಂತೆ ನಾನಾ ತರಹದ ವಿಚಾರವಂತರು ಮಾಡುವ ಅನೇಕ ವಿಧವಾದ ಆಕ್ಷೇಪಗಳಿಗೆ ಸರಿಯಾದ ಸಮಾಧಾನ ಏನು ಅಂತ ಗೊತ್ತಾಗದೆ ಕಂಗಾಲಾಗಿ ಧರ್ಮದ ಬಗ್ಗೆ ಶ್ರದ್ಧೆಯನ್ನೇ ಕಳೆದುಕೊಳ್ಳುವ ಪ್ರಸಂಗ ಇದ್ದಾಗ, ದೇವರ ಅಸ್ತಿತ್ವವನ್ನೇ ನಂಬದೇ ಇರುವ ಪ್ರಸಂಗ ಇದ್ದಾಗ, ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡಿ, ದೇವರ ಗುಣಗಳನ್ನು ಸಮರ್ಥನೆ ಮಾಡಿ, ದೇವರ ಈ ಜಗತ್ತಿನ ಸೃಷ್ಟಿಯಾದಿ ಕರ್ತೃತ್ವದ ಬಗ್ಗೆ ಸರಿಯಾದ ಪ್ರಮಾಣಗಳನ್ನು ನೀಡಿ ಜನರ ಮನಸ್ಸಿನಲ್ಲಿ ಯಾರೇ ವಾದಿಗಳು, ಯಾರೇ ವಿಚಾರವಂತರು, ಯಾರೇ ನಾಸ್ತಿಕರು ಏನೇ ಮಾತನಾಡಿದರೂ ಇವರ ಮನಸ್ಸಿನಲ್ಲಿ ಕಿಂಚಿತ್ತೂ ಸಂಶಯ ಬಂದಿರಬಾರದು. ಅಷ್ಟು ಗಟ್ಟಿಯಾಗಿ ತತ್ವದ ಬಗ್ಗೆ ನಿರ್ಧಾರ ಇರಬೇಕು. ಅಂತಹ ನಿರ್ಧಾರವನ್ನು, ವಿಶ್ವಾಸವನ್ನು ಜನರ ಮನೋಭೂಮಿಕೆಯಲ್ಲಿ ಮೂಡಿಸಿದರೆ ಅದಕ್ಕಿಂತ ದೊಡ್ಡದಾದ ಭಗವಂತನ ಸೇವೆ ಇನ್ಯಾವುದಿಲ್ಲ. ಆ ತರಹದ ಮನೋಭೂಮಿಕೆಯಿಂದ ಒಂದೇ ಒಂದು ಶಬ್ದವನ್ನು ಒಬ್ಬ ಭಕ್ತ ಹೇಳಿದರೆ ಸಾಕು, ನಾರಾಯಣಾಯ ನಮಃ ಅಂದರೆ ಸಾಕವನು. ಆ ಶಬ್ದದಲ್ಲಿ ಬಹಳ ಬೆಲೆ ಇದೆ. ಅತ್ಯಂತ ಭಕ್ತಿಯಿಂದ ಶ್ರೀಮನ್ನಾರಾಯಣಾಯ ನಮಃ ಇಷ್ಟಂದರೆ ಸಾಕು. ಭಕ್ತಿ ಇಲ್ಲದಂತೆ
ನಾನಾ ತರಹದ ವಿಚಾರವಾದಿಗಳು ಆಲೋಚನಾ ಮಾಡುವಂತಹ ನಿಜವಾದ ವಿಚಾರವಾದಿಗಳು, ಸೋಕಾಲ್ಡ್ ವಿಚಾರವಾದಿಗಳು, ಅಂತೂ ವಿಚಾರವಂತರು ಅಂತ ಹೇಳಿಕೊಳ್ಳುವವರು, ರ್ಯಾಷನಲಿಸ್ಟು, ನಾಸ್ತಿಕರು ಆಡುವಂತಹ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಗೊಂದಲ ಮಾಡಿಕೊಂಡು ನಾರಾಯಣಾಯ ನಮಃ ಅಲ್ಲ, ಇಡೀ ಮಹಾಭಾರತ ಪಾರಾಯಣ ಮಾಡಿದರೂ ಪ್ರಯೋಜನ ಇಲ್ಲ. ಶ್ರದ್ಧೆಯಿಂದ ಒಂದು ಬಾರಿ ನಾಮಸ್ಮರಣೆ ಮಾಡಿದರೂ ಸಾಕು. ಈ ವಿಧವಾದಂತಹ ಒಂದು ಭಾರೀ ವಿಚಾರವಂತಿಕೆ, ಸಾತ್ವಿಕ ವಿಚಾರವಂತಿಕೆಯ ಹಿನ್ನೆಲೆಯಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಅತ್ಯಂತ ಅಪೂರ್ವವಾದಂತಹ ಗ್ರಂಥಗಳನ್ನು ನಮಗೆ ನೀಡಿದರು. ಕೇವಲ ಭಾವುಕತೆಗೆ ಬೆಲೆ ಕೊಡಲಿಲ್ಲ, ವಿಚಾರವಂತಿಕೆ ಬೆಲೆ ಕೊಟ್ಟರು. ಶ್ರದ್ಧೆಯನ್ನು ದೃಢವಾಗಿ ನಿರೂಢವಾಗಿ ಮಾಡುವುದಕ್ಕೆ ತಮ್ಮ ಸಮಗ್ರವಾದಂತಹ ಸಾಹಿತ್ಯವನ್ನು ಮೀಸಲಿಟ್ಟರು. ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರು. ತಮ್ಮ ಆಯುಷ್ಯವನ್ನೇ ಸಮರ್ಪಣೆ ಮಾಡಿದರು. ಆ ಕಾರ್ಯವನ್ನು ಮುಗಿಸಿದ ಮೇಲೆ ಅವತಾರ ಕಾರ್ಯ ಮುಗಿಯಿತು ಅಂತ ತಮ್ಮ 40ನೇ ವರ್ಷಕ್ಕೇನೆ ವೃಂದಾವನ ಪ್ರವೇಶ ಮಾಡಿದರು. ಇದಕ್ಕಾಗಿ ನಾನು ಅವತಾರ ಮಾಡಿದ್ದು, ಕೆಲಸ ಆಯಿತು ಅಂದರು. ಭಕ್ತಿಗೆ ಕೊರತೆ ಇರಲಿಲ್ಲ ಅಂತ ಹೇಳಿ ಭಾವುಕತೆಗೆ ಮಾತ್ರ ಬೆಲೆ ಕೊಟ್ಟು ವಿಚಾರವಂತಿಕೆಯನ್ನು ಕಡೆಗಣಿಸಲಿಲ್ಲ. ವಿಚಾರವಂತಿಕೆಯನ್ನು ಪೂರ್ಣವಾಗಿ ಉಪಯೋಗಿಸಿ ತಪ್ಪು ದಾರಿಗೆ ಎಳೆದುಕೊಂಡು ಹೋಗುವ ವಿಚಾರವಂತಿಕೆಯನ್ನು ಖಂಡಿಸಿ ಸರಿಯಾದಂತಹ ಯುಕ್ತಿಗಳನ್ನು ನೀಡಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪಿಸಿದ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಮೊದಲು ನಾವು ಜ್ಞಾನ ಪಡೆಯಬೇಕು, ಇದನ್ನು ತಿಳಿಯಿರಿ. ಜ್ಞಾನ ಪಡೆಯದೆ ಈ ಕೆಲಸ ಮಾಡಲಿಕ್ಕಾಗುವುದಿಲ್ಲ. ನಾವು ಬುದ್ಧಿವಂತಿಕೆ ಇದೆ ಅಂದರೆ ಕೇವಲ ಲೌಕಿಕ ಶಿಕ್ಷಣವನ್ನು ಪಡೆದು ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸದಂತೆ ತತ್ವಜ್ಞಾನವನ್ನು ಚೆನ್ನಾಗಿ ಮೊದಲು ನಾವು ಪಡೆದುಕೊಳ್ಳಬೇಕು. ಶಾಸ್ತ್ರವನ್ನು ಓದಿ ಕೇಳಿ ತಿಳಿದು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಯಾರೇ ಏನೋ ಪ್ರಶ್ನೆ ಕೇಳಿದರು, ಇಡೀ ಶಾಸ್ತ್ರ ಎಲ್ಲ ತಿಳಿದುಕೊಳ್ಳಲಿಕ್ಕಾಗೋದಿಲ್ಲ, ಬಿಟ್ಬಿಡಿ, ಇಂಪ್ರಾಕ್ಟಿಕಲ್ ಆದದ್ದು ಸದ್ಯಕ್ಕೆ ಬೇಡ. ಪ್ರಾಕ್ಟಿಕಲ್ಲಾಗಿ 4 ಮಾತುಗಳಿಗಾದರೂ ದೇವರಿದ್ದಾನೆ ಯಾಕೆ, ದೇವರು ಕರುಣಾಮಯ ಯಾಕೆ, ಏನು ಆಪತ್ತು ಬಂದರೂ ದೇವರು ರಕ್ಷಣೆ ಮಾಡ್ತಾನೆ, ನಮ್ಮನ್ನು ಕೈ ಬಿಡೋದಿಲ್ಲ, ಹೇಗೆ, ಏಕೆ, ಅದಕ್ಕೆ ನಾವೇನು ಮಾಡಬೇಕು, ಈ ತರಹದ ಮೌಲಿಕವಾದ 4 ತತ್ವಗಳನ್ನಾದರೂ ಚೆನ್ನಾಗಿ ತಿಳಿದುಕೊಂಡು ನಾವು ಅನುಷ್ಠಾನದಲ್ಲಿಟ್ಟುಕೊಂಡು ಯಾರ ಮನಸ್ಸಿನಲ್ಲಾದರೂ ಏನಾದರೂ ಶಂಕೆ ಬಂದಾಗ ಸರಿಯಾಗಿ ಅದಕ್ಕೆ ಉತ್ತರ ಕೊಟ್ಟು ಕೊನೆ ಪಕ್ಷ ಕೊಡಲಿಕ್ಕಾಗದೇ ಇದ್ದರೆ ಯಾರು ಉತ್ತರವನ್ನು ಕೊಡಬಹುದೋ ಅವರ ಹತ್ತಿರ ಕರೆದುಕೊಂಡು ಬಂದು ಇವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನೀವು ಈ ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒದ್ದಾಡಬೇಡಿ ಅಂತ ಅವರಿಗೆ ದಾರಿ ತೋರುವ ಕೆಲಸವನ್ನಾದರೂ ಮಾಡಲೇಬೇಕು. ಅದು ನಿಜವಾದ ದೇವರ ಪೂಜೆಯೇ ಹೊರತು ಕೇವಲ ಅಭಿಷೇಕ ಅಲ್ಲ, ಕೇವಲ ಅರ್ಚನೆಯಲ್ಲ. ನೈವೇದ್ಯ ಮಾಡಿದರೆ ದೇವರು ತೃಪ್ತನಾದ, ಹಸಿವಾಗಿತ್ತು, ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ದೇವೆ, ಖುಷಾದ ದೇವರು ಅಂತ ತಿಳಿಯಬೇಡಿ. ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಜನರಲ್ಲಿ ಮೂಡಿಸಿದರೆ ಅದು ನಿಜವಾದಂತಹ ಭಗವಂತನ ಸೇವೆ ಎನ್ನುವುದನ್ನು ನಾರದರು ನಿಮ್ಮೆಲ್ಲರಿಗೆ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ.